ಇದು ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟು? ಇದು 5000 ರೂಪೀಸ್ ಆಗ್ತದೆ. 5000 ಇಂದ. ಅದರಲ್ಲಿ ನಿಮ್ ಕಲರ್ಸ್ ಚೇಂಜಿಂಗ್ ಆಪ್ಷನ್ ಇದೆ. ಇದೆಲ್ಲ ಬಂದ್ಬಿಟ್ಟು 5000 ರೂಪೀಸ್ ಒಳಗಡೆ ಮತ್ತೆ 6000 ರೂಪೀಸ್ ಒಳಗಡೆ ಬರ್ತದೆ. ವಿವೋ Y12 ಅಂತ ಮಾಡಲ್ ಇದು 3GB RAM 64GB ಸ್ಟೋರೇಜ್ ಇದೆ. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 6500 ರೂಪೀಸ್ ಆಗ್ತದೆ. 6500. ಓಕೆ, ಯಾವ ಪೊಸಿಷನ್ ಮಾಡಿದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಹೇಳಿದಾಗ ಎಲ್ಲ ಮೊಬೈಲ್ ನ ತೆಗ್ದಿಡಿಸ್ಬಿಟ್ಟಿದೆ ನಿಮ್ಗೋಸ್ಕರ ಮಾಡ್ತಾ ಇರುವಂತದ್ದು ಈ ಒಂದು ಶಾಪ್ ನ ಸರ್ವಿಸ್ ಏರಿಯಾ ವರ್ಕ್ ಮಾಡ್ತಾರೆ. ವಿತಿನ್ ಎ ವೀಕ್ ಮೊಬೈಲ್ ಗೆ ಏನಾದ್ರು ಪ್ರಾಬ್ಲಮ್ ಬಂದ್ರೆ ರಿಟರ್ನ್ ಮಾಡಬಹುದು. ಇದು Oppo A5 ಅಂತ 4GB RAM 64GB ಸ್ಟೋರೇಜ್ ಬರ್ತದೆ. ಇದು ಬಂದ್ಬಿಟ್ಟು ಪ್ರೈಸ್ 5500 ರೂಪೀಸ್ ಆಗ್ತದೆ. ನಮಸ್ತೆ ಗುರುಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಒಂದು ಪ್ರೀಮಿಯಂ ಬಜೆಟೆಡ್ ಮೊಬೈಲ್ಸ್ ನಾನು ನಿಮಗೆ ಪರಿಚಯ ಮಾಡ್ತಾ ಹೋಗ್ತೀನಿ. ನಾನು ಮುಂದ್ಗಡೆ ನೀವು ನೋಡ್ತಾ ಇರ್ಬೋದು, ಕಂಪ್ಲೀಟ್ ಆಗಿ ಐಫೋನ್ ಇಂದ ಹಿಡಿದು ಆಂಡ್ರಾಯ್ಡ್ ಇಂದ ಹಿಡಿದು ಎಲ್ಲಾ ತರದ ಮೊಬೈಲ್ಸ್ ತೆಗ್ದಿಡಿಸ್ಬಿಟ್ಟಿದ್ದೀನಿ. ಕ್ಲೀನ್ ಆಗಿ ಲೈನ್ ಇಡಿಸ್ಬಿಟ್ಟಿದ್ದೀನಿ. ಎಲ್ಲದನ್ನು ಪ್ರೈಸ್ ಮತ್ತೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್, ಎಷ್ಟು ಸ್ಟೋರೇಜ್, ಎಲ್ಲದನ್ನು ಕಂಪ್ಲೀಟ್ ಆಗಿ ನಾವು ತಿಳ್ಕೊಂತ ಹೋಗೋಣ. ಸೊ ವಿತೌಟ್ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಶಾಪ್ ಬಗ್ಗೆ ಹೇಳಿ, ನೀವು ಇಲ್ಲಿ ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಿದ್ದೀರಾ ಅಂತ ಹೇಳಿ, ನಿಮ್ಮ ಶಾಪ್ ಲೊಕೇಶನ್ ಪರ್ಟಿಕ್ಯುಲರ್ ಆಗಿ ಎಲ್ಲಿ ಬರುತ್ತೆ ಅಂತ ಹೇಳಿ ನಮ್ಮ ವೀಕ್ಷಕರಿಗೂ ಇಲ್ಲಿ ಬರ್ಲಿಕ್ಕೆ ಅನುಕೂಲ ಆಗುತ್ತೆ. ಎಸ್ ಸರ್, ಓಕೆ ಸರ್. ನನ್ನ ಹೆಸರು ಮೊಹಮ್ಮದ್ ಆಶಿಕ್ ಅಂತ. ನಮ್ಮ ಶಾಪ್ ನೇ ಮೊಬೈಲ್ ವರ್ಲ್ಡ್. ಓಕೆ, ಮೊಬೈಲ್ ವರ್ಲ್ಡ್ ಸರ್ವಿಸ್ ಇನ್ಕ್ಲೂಡ್ ಬರುತ್ತೆ. ನಮ್ಮ ಲೊಕೇಶನ್ ಬರೋದು ISRO ಕ್ರಾಸ್ ನ್ಯೂ ಬೇಲ್ ರೋಡ್ ಅಂತ. ನ್ಯೂ ಬೇಲ್ ಇಲ್ಲ ನಿಯರ್ ಬೈ ಅಂತ ಕೇಳಿದ್ರೆ ಮಯೂರಿ ಹೋಟೆಲ್ ಅಪೋಸಿಟ್ ಅಂತ ಬರುತ್ತೆ ನಮ್ಮ ಶಾಪ್. ನಮ್ಮ ಹತ್ರ ಆಲ್ರೆಡಿ ಫುಲ್ ಆಲ್ಮೋಸ್ಟ್ ಸರ್ವಿಸಿಂಗ್ ಸರ್, ಸರ್ವಿಸು ಮತ್ತು ಸೇಲ್ಸ್, ಆಕ್ಸರೀಸ್, ಆಲ್ಮೋಸ್ಟ್ ಫೋನ್ ಏನೇನ್ ಬೇಕು ಎಲ್ಲ ಕ್ಲಿಯರ್ ಆಗಿ ಸಿಗುತ್ತೆ. ಮೊಬೈಲ್ ಸಂಬಂಧಪಟ್ಟ ಏನೇ ಇರ್ಲಿ ಇನ್ಫಾರ್ಮೇಶನ್ ಆಗ್ಲಿ ಏನೇ ಇಲ್ಲ ಸಿಗುತ್ತೆ, ಪರ್ಫೆಕ್ಟ್ ಆಗಿ ಸಿಗುತ್ತೆ, ಏನು ತೊಂದರೆ ಇರಲ್ಲ. ನಾವ್ ಏನೇ ಸಪೋರ್ಟ್ ಇದ್ರು ಕಸ್ಟಮರ್ ಸಪೋರ್ಟ್ಸ್ ನೀಟಾಗಿ ಕೊಡ್ತೀರಿ. ನಿಮ್ಗೆ ಏನೇ ಬೇಕು, ಇವಾಗ ಕಸ್ಟಮರ್ ಹೇಳ್ತಾರೆ ಸಿಗದೆ ಐಟಮ್ ಅಷ್ಟೇ, ಕಸ್ಟಮರ್ ನಂತೂ ನಾವು ಇದ್ ಮಾಡ್ಕೊಳಲ್ಲ. ಅವ್ರಿಗೆ ಏನ್ ಬೇಕು ಅದನ್ನ ಬೆಳಗ್ಗೆ ನಿಮ್ಮ ಶಾಪ್ ಅಲ್ಲಿ ಇಲ್ದೆ ಹೋದ್ರು ನಾವು ಅದು ವಿತಿನ್ 1-2 ಅವರ್ಸ್ ಒಳಗಡೆ ಅವ್ರಿಗೆ ವಿತಿನ್ 2 ಅವರ್ಸ್ ಅಲ್ಲೇ ರಿಕ್ವೈರ್ಮೆಂಟ್ ಇರೋ ಪ್ರಾಡಕ್ಟ್ ಬಂದ್ಬಿಡುತ್ತೆ. ನಿಮ್ಮ ಶಾಪ್ ಅಲ್ಲಿ ಇರುವಂತಹ ಬಜೆಟೆಡ್ ಮೊಬೈಲ್ಸ್ ಗಳನ್ನ ಮತ್ತೆ ಪ್ರೀಮಿಯಂ ಮೊಬೈಲ್ ಗಳನ್ನ ನಮಗೆ ತೋರಿಸ್ತಾ ಹೋಗ್ಬೇಕು. ಓಕೆ ಸರ್. ಓಕೆ, ಆಕ್ಚುಲಿ ನಾನು ನಿಮ್ಗೆ ಸ್ಟಾರ್ಟಿಂಗ್ ಹೇಳಿದಾಗ ಎಲ್ಲ ಮೊಬೈಲ್ ತೆಗ್ದಿಡಿಸ್ಬಿಟ್ಟಿದೆ ನಿಮ್ಗೋಸ್ಕರ. ನೀವು ನೋಡ್ತಾ ಇರ್ಬೋದು ನನ್ನ ಮುಂದೆ ಕಂಪ್ಲೀಟ್ ಆಗಿ ಐಫೋನ್ ಸೀರೀಸ್ ಎಲ್ಲಾ ಮಾಡೆಲ್ಸ್ ಇದೆ, ಆಂಡ್ರಾಯ್ಡ್ ಕೂಡ ಇದೆ. ಇಲ್ಲಲ್ದೇನೆ ಕೆಳಗಡೆ ಕೂಡ ರ್ಯಾಕ್ ಅಲ್ಲಿ ಇಟ್ಟಿದ್ದಾರೆ. ಇಲ್ಲೂ ಕೂಡ ಶಾಪ್ ತುಂಬಾ ಕಂಪ್ಲೀಟ್ ಆಗಿ ಮೊಬೈಲ್ಸ್ ಇದೆ. ನೀವು ಬಂದ್ರೆ ಆರಾಮಾಗಿ ನೀವು ಯಾವ್ದು ಎಕ್ಸ್ಪೆಕ್ಟ್ ಮಾಡ್ತಿರೋ ಮೊಬೈಲ್ 100% ತಗೊಂಡೋಗ್ಬೋದು ಒಂದು ಪ್ರೀಮಿಯಂ ಬಜೆಟ್ ಅಲ್ಲಿ. ಸರ್ ಇವಾಗ ನಾನು ನಿಮ್ಗೆ ರ್ಯಾಂಡಮ್ ಒಂದು ಮೊಬೈಲ್ ಅಲ್ಲಿ ಪ್ರೈಸ್ ಕೇಳ್ತಾ ಹೋಗ್ತೀನಿ, ಕೇಳ್ತಾ ಹೋಗಿ. ಲೈಕ್ ಇಲ್ಲೊಂದು ಓಪೋ ಫೋನ್ ಇದೆ, ಏನ್ ಮಾಡಲ್, ಏನ್ ಪ್ರೈಸ್ ಇದು? ಸರ್ ಇದು Oppo A5 ಅಂತ 4GB RAM 64GB ಸ್ಟೋರೇಜ್ ಬರ್ತದೆ. ಇದು ಬಂದ್ಬಿಟ್ಟು ಪ್ರೈಸ್ 5500 ರೂಪೀಸ್ ಆಗ್ತದೆ. 5500 ರೂಪೀಸ್ ಆಗ್ತದೆ. ಅದ್ರ ವ್ಯಾರಂಟಿ ಗ್ಯಾರಂಟಿ ನಾವು ಕೊಡೋದಿಲ್ಲ. ಅದ್ರ 1 ವೀಕ್ ಒಳಗಡೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಬಂದ್ಬಿಟ್ಟು ನಾವು ಎಕ್ಸ್ಚೇಂಜ್ ಮಾಡ್ಬಿಟ್ಟು ಕೊಡ್ತೀವಿ. ವಿತಿನ್ ಎ ವೀಕ್ ಮೊಬೈಲ್ ಗೆ ಏನಾದ್ರು ಪ್ರಾಬ್ಲಮ್ ಬಂದ್ರೆ ರಿಟರ್ನ್ ಮಾಡಬಹುದು. ಓಕೆ, ಇವಾಗ ಐಫೋನ್ ಗೆ ಬರೋಣ. ಸರ್ ಇದು ಐಫೋನ್ ಸರ್ ಇದು iPhone 6 16GB ಸ್ಟೋರೇಜ್ ಬರ್ತದೆ, 79% ಬ್ಯಾಟರಿ ಹೆಲ್ತ್. ಇದೂ ಸೇಮ್ ಪ್ರೈಸ್ 5000 ರೂಪೀಸ್ ಆಗ್ತದೆ. ಆದ್ರೆ ಇದರಲ್ಲಿ ಯಾವುದೇ ಅಪ್ಡೇಷನ್ ಸಿಗುವುದಿಲ್ಲ ಕಸ್ಟಮರ್ಸ್ ಗೆ. ಇದು ಸ್ಟಾರ್ಟಿಂಗ್ ಬಂದ್ಬಿಟ್ಟು iPhone 6 ಅಲ್ಲಿ ಸ್ಟಾರ್ಟಿಂಗ್ ಇರೋದು. ಇದು ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟು? ಇದು 5000 ರೂಪೀಸ್ ಆಗ್ತದೆ. 5000 ಇಂದ. ಓಕೆ, iPhone 6 ಸ್ಟಾರ್ಟಿಂಗ್ ಬಂದ್ಬಿಟ್ಟು 5000 ರೂಪೀಸ್. ಓಕೆ, ಇದರದು ಬ್ಯಾಟರಿ ಪರ್ಸೆಂಟೇಜ್ ಅಲ್ಲಿ ಯಾವ ರೇಂಜ್ ಅಲ್ಲಿ ಇರುತ್ತೆ? 79% ಬ್ಯಾಟರಿ, 79% ಇರುತ್ತೆ. ನಿಯರ್ಲಿ 80 ಇರುತ್ತೆ. ನಿಯರ್ಲಿ 80. ಓಕೆ ಸರ್, ನಾವು ಇವಾಗ ಆಂಡ್ರಾಯ್ಡ್ ಬಗ್ಗೆ ಹೋಗೋಣ. ಲೈಕ್ ಇಲ್ಲಿ ರೆಡ್ಮಿ ಇದೆ, ರೆಡ್ಮಿ ಬಗ್ಗೆ ಹೇಳಿ. ಸರ್ ರೆಡ್ಮಿ ನೋಟ್ 9 ಅಂತ ಮಾಡಲು 6GB RAM ಇದೆ, 128GB ಸ್ಟೋರೇಜ್ ಇದೆ. ಸ್ಟೋರೇಜ್ RAM ಚೆನ್ನಾಗಿದೆ, 6GB RAM ಇದೆ. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 8500 ರೂಪೀಸ್ ಆಗ್ತದೆ. 8500 ಸರ್ ನೆಗೋಷಿಯಬಲ್ ಕೂಡ ಆಗುತ್ತೆ. ಏನೋ ಪ್ರೈಸ್ ಅಲ್ಲಿ ನಾವು ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಓಕೆ, ಹಾಗೆ ಇಲ್ಲಿ ನೀವು ಇವಾಗ ನೋಡಿದ್ದು ರೆಡ್ಮಿ. ಹಾಗೆ ವಿವೋ ಒಂದು ಮೊಬೈಲ್ ನೋಡೋಣ. ಸರ್ ವಿವೋ ಒಂದು ಹೇಳಿ. ಸರ್ ವಿವೋ ಬಂದ್ರು ವಿವೋ Y12 ಅಂತ ಮಾಡಲ್ ಇದು 3GB RAM 64GB ಸ್ಟೋರೇಜ್ ಇದೆ. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 6500 ರೂಪೀಸ್ ಆಗ್ತದೆ. 6500 ರೂಪೀಸ್ ಆಗ್ತದೆ. ಓಕೆ, ಇದು ವ್ಯಾರಂಟಿ ಗ್ಯಾರಂಟಿ ಎಲ್ಲ 1 ವೀಕ್ ಬಿಫೋರ್ 1 ವೀಕ್ ನಿಮಗೆ ಏನೋ ಪ್ರಾಬ್ಲಮ್ ಇದ್ರು ನಾವೆಲ್ಲ ಆಲ್ಮೋಸ್ಟ್ ಎಲ್ಲ ಮೊಬೈಲ್ಗೂ ಅದೇ ತರ ಫಾರ್ಮಾಲಿಟೀಸ್ ಇರುತ್ತೆ. ಓಕೆ, ವಿಡಿಯೋದ ಮುಖ್ಯ ಭಾಗಕ್ಕೆ ಬಂದ್ಬಿಡೋಣ. ಲೈಕ್ ಪ್ರೈಸ್ ನ ಮತ್ತೆ ಅದರ ಸ್ಟೋರೇಜ್ ನ ಬಗ್ಗೆ ಇನ್ಫಾರ್ಮೇಶನ್ ನಾವು ತಿಳ್ಕೊಂತ ಹೋಗೋಣ. ಸರ್ ಯಾವ್ಯಾವ ಪ್ರೈಸ್ ಇಂದ ಬಜೆಟ್ ಮೊಬೈಲ್? ಸರ್ ಇವಾಗ ನಮ್ಮ ಹತ್ರ iPhone 6 ಇದೆ. ಸ್ಟಾರ್ಟಿಂಗ್ ಅಲ್ಲಿ iPhone 6 ಇದೆ, 16GB ಸ್ಟೋರೇಜ್ ಎಲ್ಲ ಬಂದ್ಬಿಟ್ಟು ಇದು 4500 and 5000 ರೂಪೀಸ್. 5000 ರೂಪೀಸ್ ಒಳಗಡೆ ಸಿಗ್ತದೆ ಇದು iPhone 6 ಎಲ್ಲ. ನೆಕ್ಸ್ಟ್ ಬರೋದಾದ್ರೆ ಇದು SE3 ಇದೆ, SE ಥರ್ಡ್ ಜನರೇಷನ್. ಇದು ಬಂದ್ಬಿಟ್ಟು 19000 ರೂಪೀಸ್ ಪ್ರೈಸ್ ಇದೆ, 128GB ಸ್ಟೋರೇಜ್ ಇದೆ. 128GB ಸ್ಟೋರೇಜ್. ಸ್ಮಾಲ್ ಸೈಜ್ ಕಸ್ಟಮರ್ಸ್ ಹುಡುಕ್ತಾ ಇದೆ ಅಂದ್ರೆ iPhone 12 mini ಇದೆ. ಇದು ಕ್ಯೂಟ್ ಆಗಿದೆ ಅಲ್ವಾ? ಕ್ಯೂಟ್ ಸೈಜ್ ಇದು 12 mini ಇದೆ. ಇದು 5G ಎನೇಬಲ್ ಬೇರೆ ಇದೆ. ಇದು ಬಂದ್ಬಿಟ್ಟು 28000 ರೂಪೀಸ್ ಇದೆ ಪ್ರೈಸ್. 28000 ಇದೆ. ಸರ್ ಆ ಶಾಪ್ ಅಲ್ಲಿ ಎಷ್ಟಿದೆ ಸರ್ ಇದು? ಇದು ಬಾಕ್ಸ್ ಪೀಸ್ ಬರ್ತಾ ಇಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಪ್ ಆಗಿದೆ. ಆದ್ರೆ 5G ಅಲ್ಲಿ ಸ್ಟಾರ್ಟಿಂಗ್ ಬರುತ್ತೆ, 5G ಎನೇಬಲ್ ಇದೆ ಅದರಲ್ಲಿ. ಕಸ್ಟಮರ್ಸ್ ಹೈ ಎಂಡ್ ಆಪ್ಷನ್ಸ್ ಹೋಗೋದಾದ್ರೆ ಅದು ಇದೆ. ಇವಾಗ 14 Pro Max ಇದೆ. ಇದು ಬಂದ್ಬಿಟ್ಟು 80000 ರೂಪಾಯಿ. ಇನ್ನು ಇದೇ ತರದಲ್ಲಿ ಇದೆ 14 Pro Max ಸೇಮ್
ಲುಕ್ ಅಲ್ಲಿ ನೋಡೋದಾದ್ರೆ iPhone 12 Pro Max ಇದೆ. ಇದು ಬಂದ್ಬಿಟ್ಟು 57,000 rupees ಆಗ್ತದೆ. 256 GB ಸ್ಟೋರೇಜ್ ಇದೆ ಇದರಲ್ಲಿ. ಓಕೆ ಸರ್, ಇದು ಪ್ರೈಸ್ ಕೂಡ ನೆಗೋಷಿಯಬಲ್ ಆಗ್ತದೆ ಸರ್. ಮತ್ತೆ ಕಸ್ಟಮರ್ ಗೆ ಯಾವ ತರ ಸಪೋರ್ಟ್ ಬೇಕು ಆ ಸಪೋರ್ಟ್ ನಾವು ಕೊಡ್ತೀವಿ. ಮತ್ತೆ 12 Pro ಬೇಕಂದ್ರೆ 12 Pro ಇದೆ, 13 iPhone 11 ಸೀರೀಸ್ ಎಲ್ಲ ಬಂದ್ಬಿಟ್ಟು 21 iPhone ಸೀರೀಸ್ ಆಲ್ಮೋಸ್ಟ್ ಬೇಸಿಕ್ ಇಂದ ಹಿಡಿದು ಎಂಡ್ ವರೆಗೆ ಎಲ್ಲಾನು ಇದೆ. ಈ iPhone 11 ಸೀರೀಸ್ ಎಲ್ಲ ಕಸ್ಟಮರ್ಸ್ ಬೇಕು ಅಂದ್ರೆ 21, 22, 23 ಆ ರೇಂಜ್ ಅಲ್ಲಿ ಬರ್ತದೆ. ಅದು ಬ್ಯಾಟರಿ ಹೆಲ್ತ್ ಮೇಲೆ ಮತ್ತೆ ಸ್ಟೋರೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಸರ್ ಗ್ಯಾರಂಟಿ ವಾರಂಟಿ ಅಲ್ಲಿ ಯಾವ ತರ ಇರುತ್ತೆ ಸರ್? ಅದು ಕಂಪ್ಲೇಂಟ್ಸ್ ಯಾವ್ದಿಲ್ಲ ಸರ್. ನಾವು ಮ್ಯಾಕ್ಸಿಮಮ್ ಎಲ್ಲಾ ಮಾಡೆಲ್ ಚೆಕ್ ಮಾಡಿ ಇಡುದು. ಆತರ ಕಂಪ್ಲೇಂಟ್ಸ್ ಬಂದ್ರೆ ಕಸ್ಟಮರ್ ತಗೊಂಡ್ಬಂದು ನಾವು ಕಸ್ಟಮರ್ ಏನ್ ಸಪೋರ್ಟ್ ರಿಪ್ಲೇಸ್ ಬೇಕಂದ್ರೆ ರಿಪ್ಲೇಸ್ಮೆಂಟ್ ಸರ್ವಿಸ್ ಅಂದ್ರೆ ಯಾವ ತರ ಬೇಕು ಸಪೋರ್ಟ್ ಆತರ ಮಾಡ್ಕೊಡ್ತೀವಿ ನಾವು. ಓಕೆ ಸರ್, ಐಫೋನ್ ಇಂದೆಲ್ಲ ಆಯ್ತು. ಲೈಕ್ OnePlus ಅಲ್ಲಿ ಯಾವ ಕ್ಯಾಟಗರಿ? OnePlus ಇವಾಗ OnePlus 9R ಇದೆ. ಮತ್ತೆ ಆಂಡ್ರಾಯ್ಡ್ ಎಲ್ಲ ವೇರಿಯಂಟ್ ಇದೆ ಸರ್. ಕಸ್ಟಮರ್ಸ್ ಯಾವ ಯಾವ್ದು ಬೇಕು, ಗೂಗಲ್ ಪಿಕ್ಸೆಲ್ ಬೇಕಂದ್ರೆ ಪಿಕ್ಸೆಲ್ ಇದೆ, Pixel 4 ಇದೆ, 16,500 rupees ಇದು. 6GB RAM ಇದೆ, 128GB ಸ್ಟೋರೇಜ್ ಇದೆ. ಇನ್ನು ಮತ್ತೆ ಎಡ್ಜ್ ಸೀರೀಸ್ ಹೋಗಿದ್ರೆ ಸ್ಯಾಮ್ಸಂಗ್ Note 10 ಮಾಡೆಲ್ ಇದೆ, ಇದಿದೆ. ಮತ್ತೆ ಎಡ್ಜ್ ಸೀರೀಸ್ ಅಲ್ಲಿ ಓಪೋದು Reno 10 ಅಂತ ಇದೆ. ಸುಮಾರು ಮಾಡೆಲ್ ಇದೆ ಸರ್. ಈ ಕಸ್ಟಮರ್ಸ್ ಗೆ ಯಾವ ಯಾವ ಮಾಡೆಲ್ ರಿಕ್ವೈರ್ಮೆಂಟ್ ಇದೆ ಅದೆಲ್ಲ ನಮ್ಮ ಸರಿ. OnePlus ಏನ್ ಕಾಸ್ಟ್ ಆಗುತ್ತೆ ಸರ್ ಇದು? ಲೈಕ್ OnePlus 9R ಇದು ಬಂದ್ಬಿಟ್ಟು 19,000 rupees ಆಗ್ತದೆ. 19,000 ಆಗುತ್ತೆ. ಓಕೆ, ಇದು ಕೂಡ ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್ ಆಗ್ತದೆ, ಪ್ರೈಸ್ ನೆಗೋಷಿಯಬಲ್ ಆಗ್ತದೆ. Samsung S21 FE 5G ಅಂತ ಮಾಡೆಲ್ ಇದೆ. ಇದೆಲ್ಲ 5G ಎನೇಬಲ್ ಇರೋ ಫೋನ್ ಸರ್. ಇದು 5G ಎನೇಬಲ್ ಇದೆ. ಇದು ಬಂದ್ಬಿಟ್ಟು 21,000 rupees. ಸ್ಟೋರೇಜ್ ಏನಿದೆ ಸರ್ ಇದು? 8GB RAM ಇದೆ, 128GB ಸ್ಟೋರೇಜ್. 128GB ಇದು ಕಾಸ್ಟ್ 21,000. ಇದರ ವಿತ್ ಬಾಕ್ಸ್, ಕೇಬಲ್, ಬಿಲ್ ಎಲ್ಲ ಸಮೇತ ಸಿಗುತ್ತೆ. ಬಾಕ್ಸ್ ಪೀಸ್ ಕೂಡ ಬಾಕ್ಸ್ ಇಲ್ಲದಿರೋದು ಇದೆ, ಬಾಕ್ಸ್ ಇರೋದು ಇದೆ. ಕಸ್ಟಮರ್ಸ್ ಗೆ ಎಲ್ಲ ಸಪೋರ್ಟ್. ಓಕೆ ಓಕೆ. ಸರ್ ಇಲ್ಲಿರೋದು ಬೇಸಿಕ್ ರೇಂಜ್ ಸರ್. ಬೇಸಿಕ್ ರೇಂಜ್. ಮತ್ತೆ ಇಲ್ಲಿ ಕೆಳಗಡೆ ಭಾಗದಲ್ಲಿ ಬಂದ್ರೆ, ಇಲ್ಲಿ ಕೆಳಗಡೆ ಸೈಡ್ ಅಲ್ಲಿ ಬಂದ್ರೆ ಇದೆಲ್ಲ ಬಂದ್ಬಿಟ್ಟು 5,000 rupees ಒಳಗಡೆ ಮತ್ತೆ 6,000 rupees ಒಳಗಡೆ ಬರ್ತದೆ. ಇದೆಲ್ಲ 5,000 ಇದೆಲ್ಲ ಅಂಡರ್ 5,000 rupees ಒಳಗಡೆ ಬರ್ತದೆ. ಇದೆಲ್ಲ ಒಂದು ಅಂಡರ್ 7,000 rupees ರೇಂಜ್ ಅಲ್ಲಿ ಬರ್ತದೆ. ಓಕೆ, ಒಂದು ಮೀಡಿಯಂ ಬಜೆಟ್, ಫುಲ್ ಕಡಿಮೆ ಬಜೆಟ್ ಅಲ್ಲಿ, ಕಡಿಮೆ ಬಜೆಟ್ ಕಸ್ಟಮರ್ಸ್ ಬೇಕು ಅಂದ್ರೆ ಅದು ಇದೆ, ಹೈ ಎಂಡ್ ಬಜೆಟ್ ಬೇಕಂದ್ರೆ ಅದು ಇದೆ. ಕಸ್ಟಮರ್ಸ್ ಯಾವ ಯಾವ ಫೀಚರ್ ಬೇಕು ಅದೆಲ್ಲ ನಮ್ಮ ಹತ್ರ ಅವೈಲೇಬಲ್ ಇದೆ. ಓಕೆ. ಮೊಬೈಲ್ಸ್ ಮಾತ್ರನಾ ಅಥವಾ ಆಕ್ಸೆಸರೀಸ್ ಇದನ್ನ ಅಥವಾ ಬೇರೆ ಏನ್ ಸರ್ವಿಸ್ ಕಸ್ಟಮರ್ಸ್ ನೀವು ಕೊಡ್ತಾ ಇದ್ದೀರಾ? ನಮ್ ದಿವಸ ಆಗಿನ ಫೋನ್ ಗಿಂತ ಮುಂಚೆ ನಾವು ಮೈನ್ ಮಾಡ್ತಾ ಇರೋದು ಸರ್ವಿಸ್ ಅಂಡ್ ಆಕ್ಸೆಸರೀಸ್. ಒಂದು ಮೈನ್ ಪ್ರಧಾನವಾಗಿ ಮಾಡ್ತಾ ಇರೋದು ಅಂದ್ರೆ ಆಕ್ಸೆಸರೀಸ್ ಅಂಡ್ ಸರ್ವಿಸ್. ಸರ್ವಿಸ್ ಏರಿಯಾ ತೋರಿಸ್ತೀನಿ ಬನ್ನಿ. ಓಕೆ, ಸರ್ವಿಸ್ ಏರಿಯಾನ ನೋಡ್ಕೊಂಡ್ ಬರೋಣ ಬನ್ನಿ. ಆಕ್ಚುಲಿ ನೀವು ಇಲ್ಲಿ ನೋಡ್ತಾ ಇರುವಂತದ್ದು ಈ ಒಂದು ಶಾಪ್ ನ ಸರ್ವಿಸ್ ಏರಿಯಾ ವರ್ಕ್ ಮಾಡ್ತಾ ಇದ್ದಾರೆ. ಹಲೋ ನೋಡಿ, ವರ್ಕ್ ಮಾಡ್ತಾ ಇದ್ದಾರೆ. ಲೈಕ್ ನಿಮ್ದು ಯಾವ್ದಾದ್ರು ಮೊಬೈಲ್ಸ್ ನ ನೀವು ಕೊಟ್ರೆ ಇದೇ ರೀತಿ ನಿಮ್ ಮೊಬೈಲ್ ಸರ್ವಿಸ್ ಆಗಿ ಆಚೆ ಬರುತ್ತೆ. ಸರ್ ನಿಮ್ಮ ಇಂಟ್ರೊಡಕ್ಷನ್ ಮಾಡ್ಕೊಂಡ್ಬಿಡಿ. ನಿಮ್ಮ ಹೆಸರು? ಅಬ್ದುಲ್ ರಜಾಕ್. ಸರ್ ನಿಮ್ಮ ಹೆಸರು? ಓಕೆ, ನಿಮ್ಮ ಡಿಸ್ಟರ್ಬ್ ಮಾಡ್ದಂಗೆ ಆಯ್ತಾ? ಓಕೆ. ಯುನಿಕ್ ಐಟಮ್ಸ್ ಅಂದ್ರೆ ನಿಮ್ಮ ವ್ಯೂವರ್ಸ್ ಎಲ್ಲ ಕೆಲಸ ಇರುತ್ತಲ್ಲ. ಓಕೆ, ಅದು ನಮ್ಮ ಹತ್ರ ಆಯ್ತಾ ಸ್ವಲ್ಪ ಆಪ್ಷನ್ಸ್ ಇದೆ. ಓಕೆ, ಅದ್ರಲ್ಲಿ ತೋರಿಸ್ತೀನಿ ನೆಕ್ಸ್ಟ್. ಇದರಲ್ಲಿ ಫ್ಯಾನ್ಸಿ ಐಟಮ್ಸ್ ಇದೆ, ಟಾರ್ಚ್ ಲೈಟ್ ಇದೆ. ಓಕೆ, ಡಿಸ್ಕೋ ಲೈಟ್ಸ್ ಎಲ್ಲ ಇದೆ. ಹೌದು, ಎಲ್ಲ ಅದ್ರಲ್ಲಿ ಡಿಸ್ಕೋ ಲೈಟ್ಸ್. ಏನ್ ಕಾಸ್ಟ್ ಆಗುತ್ತೆ ಇದು? ಇದು ಬಂದು 350 ಆಗುತ್ತೆ. ಓಕೆ. ಮತ್ತೆ ಸೋಲಾರ್ ಲೈಟ್ಸ್ ಇದೆ. ಓಕೆ, ಸೋಲಾರ್ ಲೈಟ್ ಇದು ವಿತ್ ಮೋಷನ್ ಸೆನ್ಸರ್ ಇದೆ. ಓಕೆ, ಇದು ಆಟೋಮೆಟಿಕ್ ನೀವು ಮೋಷನ್ ಡಿಟೆಕ್ಟ್ ಮಾಡಿಬಿಟ್ಟು ಇದಾಗುತ್ತೆ. ಅದರಲ್ಲಿ ಲೈಟ್ ಅಡ್ಜಸ್ಟ್ ಮಾಡಬಹುದು. ಇದು ಹ್ಯಾಂಡ್ ಕ್ಲೋಸ್ ಮಾಡಿಲ್ಲ ಅಂದ್ರೆ ಹ್ಯಾಂಡ್ ಕ್ಲೋಸ್ ಮಾಡಿದ್ರೆ ವರ್ಕ್ ಆಗುತ್ತೆ. ಹೌದೌದು. ಓಕೆ, ಅದು ನೈಟ್ ಹೊತ್ತು ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ. ಹೌದೌದು. ಓಕೆ, ಡೇ ಹೊತ್ತು ಸೋಲಾರ್ ಚಾರ್ಜ್ ಆಗುತ್ತೆ. ಹೌದೌದು. ಏನ್ ಕಾಸ್ಟ್ ಆಗುತ್ತೆ ಇದು? 450. ಓಕೆ, ನೆಗೋಷಿಯಬಲ್ ಕೂಡ ಆಗುತ್ತೆ. ಹೌದು. ಓಕೆ ಸರ್, ಇದೇನಿದೆ? ಇದು ಬಂದು ಮೂನ್ ಲೈಟ್ ಅಂತ ಸರ್. ಓಕೆ, ಇದರಲ್ಲಿ ನೀವು ಈಗ 0 ಬಲ್ಬ್ ತರ ನೀವು ಯೂಸ್ ಮಾಡಬಹುದು ಮನೆಯಲ್ಲಿ, ರೂಮ್ ಎಲ್ಲ ಟ್ಯಾಪ್ ಮಾಡಿದ್ರೆ ಕಲರ್ ಚೇಂಜ್ ಆಗುತ್ತೆ. ಹೌದೌದು, ಸ್ವಲ್ಪ ಫ್ಯಾನ್ಸಿ ಇದೆ. ನೀವು ಯಾವ ನಿಮ್ ಮನೆ ರೂಮ್ ಅಲ್ಲಿ ಯಾವ ಹ್ಯಾಂಗಿಂಗ್ ಬೇಕಾದ್ರೂ ನಾವು ಹಾಕ್ಬೋದಾ? ಹ್ಯಾಂಗಿಂಗ್ ಆಪ್ಷನ್ ಅದರಲ್ಲಿ ಕೊಟ್ಟಿಲ್ಲ. ಓಕೆ, ವಿತ್ ಚಾರ್ಜಿಂಗ್ ಆಪ್ಷನ್ ಇದೆ. ಓಕೆ, ಚಾರ್ಜಿಂಗ್ ಆಪ್ಷನ್ ಕೂಡ ಇದೆ. ಹೌದು. ಎಷ್ಟು ಅವರ್ ಬರುತ್ತೆ ಟೈಮಿಂಗ್? ಆಲ್ಮೋಸ್ಟ್ ಒಂದು 2-3 ಅವರ್ಸ್. 2-3 ಅವರ್ಸ್ ಬರುತ್ತೆ. ಓಕೆ, ಏನ್ ಕಾಸ್ಟ್ ಆಗುತ್ತೆ ಇದು? ಇದು ಬಂದು 350 ಸರ್. ಓಕೆ, ಆಕ್ಸೆಸರೀಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ. ಇದೆ ಸರ್. ಇವಾಗ ಸೆಲ್ಫಿ ಸ್ಟಿಕ್ ಮತ್ತೆ ಟ್ರೈಪೋಡ್ ಸ್ಟ್ಯಾಂಡ್ ಕಸ್ಟಮರ್ ರಿಕ್ವೈರ್ಮೆಂಟ್ ಇದೆ ಟ್ರಾವೆಲ್ ಟೈಮ್ ಎಲ್ಲ. ಸರ್, ಸೆಲ್ಫಿ ಸ್ಟಿಕ್ ಅಲ್ಲಿ ಏನ್ ಬಜೆಟ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ? ಸರ್ ಬಂದ್ಬಿಟ್ಟು 700-800 rupees ಸ್ಟಾರ್ಟಿಂಗ್ ಬರ್ತದೆ. ಇದೆಲ್ಲ ಬಂದ್ಬಿಟ್ಟು ವಿತ್ ಟ್ರೈಪೋಡ್ ಅಂಡ್ ಸೆಲ್ಫಿ ಸ್ಟಿಕ್ ಇದು. ಓಕೆ, ಓಕೆ, ಒಬ್ಬ ಮನುಷ್ಯ ಲೈಟ್ ಅಲ್ಲಿ ಕ್ಯಾಪ್ಚರ್ ಮಾಡುತ್ತೆ. ಹೌದು. ಇದು ಮತ್ತೆ ವಿತ್ ಇದು ರಿಮೋಟ್ ಕಂಟ್ರೋಲ್ ಬರ್ತದೆ. ಇವಾಗ ಗ್ರೂಪ್ ಫೋಟೋ ತಗೊಳ್ಬೇಕಂದ್ರೆ ಜಸ್ಟ್ ಇನ್ನೊಬ್ಬರದ್ದು ಸಹಾಯ ಬೇಕಾಗಿಲ್ಲ, ಜಸ್ಟ್ ರಿಮೋಟ್ ಇಂದ ಕ್ಯಾಪ್ಚರ್ ಮಾಡ್ಕೊಳ್ಬಹುದು. ಇದು ಏನ್ ಕಾಸ್ಟ್ ಆಗುತ್ತೆ? ಇದು ಬಂದ್ಬಿಟ್ಟು 2,200 rupees ಆಗ್ತದೆ ಸರ್. ಮತ್ತೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗ್ತದೆ ಪ್ರೈಸ್. ಓಕೆ, ಇದೆಲ್ಲ ಬಂದ್ಬಿಟ್ಟು ಸ್ಟಾರ್ಟ್ ಇದು ಬಂದ್ಬಿಟ್ಟು 700 rupees 800 rupees ಅಲ್ಲಿ ಇದೆ. ಇದು ಸ್ಮಾಲ್ ಸೈಜ್ ಇದು. ಮತ್ತೆ ಕ್ವಾಲಿಟಿ ಬೇಸ್ ಹೋಗ್ತಾ ಇದು ಮತ್ತೆ ಕ್ಯಾಮೆರಾ ಹೋಲ್ಡರ್ ಇದು.
ಕ್ಯಾಮರಾ ಟ್ರೈಪೋಡ್ ಸ್ಟ್ಯಾಂಡ್ ಅಪ್ ಟು 3 kg ಕ್ಯಾಮರಾ ನಿಮಗೆ ಇದರಲ್ಲಿ 3 kg ಕ್ಯಾಮರಾ ಎಲ್ಲ ಹೋಲ್ಡ್ ಮಾಡುತ್ತೆ. ಇದರಲ್ಲಿ ಏನು ಕಾಸ್ಟ್ ಐಟಮ್ 1295 ರೂಪೀಸ್ ಇದರ 1295 ಡಿಜಿಟಲ್ ಬ್ರಾಂಡೆಡ್ ಐಟಮ್. ಇನ್ನು ಮತ್ತೆ ನಿಮಗೆ ರೀಲ್ಸ್ ಎಲ್ಲ ಮಾಡ್ಲಿಕ್ಕೆ ಆದ್ರೆ ರಿಂಗ್ ಲೈಟ್ ಕಸ್ಟಮರ್ ರಿಕ್ವೈರ್ಮೆಂಟ್ ಇದೆ, ಅದು ಅವೈಲೇಬಲ್ ಇದೆ. ಇದು ನಿಮಗೆ ಟ್ರೈಪೋಡ್ ಜೊತೆ ರಿಂಗ್ ಲೈಟ್ಸ್ ಎಲ್ಲ ಏನು ಬೇಸಿಕ್ ಪ್ರೈಸ್ ಅಲ್ಲಿ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಸರ್ ಒಂದು 650-700 ರೂಪೀಸ್ ಸ್ಟಾರ್ಟಿಂಗ್ ಬರೋದು. ಮತ್ತೆ 1000 ರೂಪೀಸ್ ಒಳಗಡೆ ಅದ್ರ ವಾಟ್ಸ್ ಮತ್ತೆ ಬ್ರೈಟ್ನೆಸ್ ಫೀಚರ್ಸ್ ಮೇಲೆ ಪ್ರೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ ಡಿಪೆಂಡ್ ಅಪಾನ್ ಡಿಜಿಟಲೈಸೇಷನ್ ಪ್ರೈಸ್. ಹೌದು, ಇದು 1350 ಮೇಲೆ ಹೋಗ್ತದೆ. ಮತ್ತೆ RGB ಕಲರ್ಸ್ ಅಂದ್ರೆ ಇದೆ, ಮಲ್ಟಿಪಲ್ ಕಲರ್ಸ್ ನಿಮಗೆ ಆಗಿಬಿಟ್ಟು ಯೂಸ್ ಓಕೆ ಕಲರ್ಸ್ ಚೇಂಜ್ ಮಾಡೋದೆಲ್ಲ ಬರುತ್ತಲ್ಲ ಅದು. ಇದು ಬಂದ್ಬಿಟ್ಟು ಟ್ರೈಪೋಡ್ ಸ್ಟ್ಯಾಂಡ್ ಮೇಲೆ ಹ್ಯಾಂಡ್ ಮಾಡ್ಬಿಟ್ಟು ನಿಮಗೆ ವಿಡಿಯೋಸ್ ಎಲ್ಲ ಮಾಡ್ಲಿಕ್ಕೆ ತುಂಬಾ ಸಹಾಯವಾಗ್ತದೆ. ಓಕೆ ಸರ್, ಇಲ್ಲಿ ಗಿಂಬಲ್ ಇದೆ. ಗಿಂಬಲ್ ಇದೆ ಸರ್. ಗಿಂಬಲ್ ಅಂದ್ರೆ ಇದು ಟ್ರೈಪೋಡ್ ತರ ಮಾಡ್ಕೊಳ್ಬಹುದು, ಅದ ಮತ್ತೆ ಇದು ಸೆಲ್ಫಿ ಸ್ಟಿಕ್ ತರ ಯೂಸ್ ಮಾಡ್ಕೊಬಹುದು. ಇದನ್ನ ನಿಮಗೆ ಇಲ್ಲೇ ಬಟನ್ ಇದೆ ಅಲ್ವಾ, ಈ ಬಟನ್ ಮೂಲಕ ನಿಮಗೆಲ್ಲ ಕಂಟ್ರೋಲ್ ಮಾಡ್ಕೊಬಹುದು. ಈ ಬಟನ್ ಅಲ್ಲೇ ರೊಟೇಟ್ ಮಾಡ್ಕೊಬಹುದು. ನೀವು ಇಲ್ಲಿ ನೋಡ್ತಾ ಇರುವಂತದ್ದು 360 ಡಿಗ್ರಿ ಗಿಂಬಲ್. ಇದು ರೊಟೇಟ್ ಮಾಡ್ಬೇಕಂದ್ರೆ ಜಸ್ಟ್ ಇದನ್ನ ಪ್ರೆಸ್ ಮಾಡಿ ಸಾಕು, ರೊಟೇಟ್ ಆಗ್ತದೆ. ಓಕೆ ಆಟೋಮೆಟಿಕ್ ಆಗಿ ರೊಟೇಟ್ ಆಗುತ್ತೆ. ಇವಾಗ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ಬೇಕು ಅಂದ್ರೆ ಜಸ್ಟ್ ಇಲ್ಲಿಂದ ನೋಡಿ ಕ್ಯಾಪ್ಚರ್ ಮಾಡಿದೀನಿ. ಯಾವ ತರ ಮಾಡ್ತೀವಿ, ಇಲ್ಲಿ ರೊಟೇಟ್ ಮಾಡ್ಬೇಕಂದ್ರೆ ರೊಟೇಟ್ ಮಾಡಬಹುದು. ಓಕೆ, ಯಾವ ಪೊಸಿಷನ್ ಮಾಡಿದ್ರೆ ಶೇಕ್ ಆಗಲ್ಲ. ಲೋ ಬಜೆಟ್ ಅಲ್ಲ ಸರ್, ಒಂದು 2500-3000 ರೂಪೀಸ್ ರೇಂಜ್. ಓಕೆ 3000 ಒಳಗಡೆ ಕ್ವಾಲಿಟಿ ಏನೋ ತುಂಬಾ ಚೆನ್ನಾಗಿದೆ. ಓಕೆ ಓಕೆ, ಗಿಂಬಲ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಒಂದು 8000-10,000 ರೂಪೀಸ್ ರೇಂಜ್ ಅಲ್ಲಿ ನಾರ್ಮಲ್ ಬ್ರಾಂಡ್ ಅಲ್ಲಿ ಬರ್ತದೆ. ಇದೆಲ್ಲ ಅಂದ್ರೆ ಕಂಪನಿ ಕ್ವಾಲಿಟಿ ಬೇಸಿಕ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಬೇಸಿಕ್ ಪ್ರೈಸ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಐಟಮ್ ಸಿಗ್ತದೆ. ಓಕೆ ಓಕೆ, ಟ್ರೈಪೋಡ್ ಸ್ಟ್ಯಾಂಡ್ಸ್ ಅಲ್ಲದೆ ಇವಾಗ ಆಕ್ಸರೀಸ್ ಅಂದ್ರೆ ಬರೀ ಮೊಬೈಲ್ ಕವರ್ಸ್, ಸ್ಕ್ರೀನ್ ಗಾರ್ಡ್ಸ್ ಮಾತ್ರ ಆಕ್ಸರೀಸ್ ಅಲ್ಲ. ಮೊಬೈಲ್ ಗೆ ಅವಶ್ಯಕತೆವಾಗಿರುವಂತಹ ಯಾವ ತರ ಆಕ್ಸರೀಸ್ ಬೇಕು ಅದೆಲ್ಲ ನಮ್ಮ ಹತ್ರ ಅವೈಲೇಬಲ್ ಇದೆ. ಇವಾಗ ಕಾರ್ ಮೊಬೈಲ್ ಹೋಲ್ಡರ್ ಬೇಕಂದ್ರೆ ಅದು ಇದೆ, ಇವಾಗ ಸ್ಮಾರ್ಟ್ ವಾಚ್ ಬೇಕಂದ್ರೆ ಅದು ಇದೆ. ಎಲ್ಲಾ ತರ ಆಕ್ಸರೀಸ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಇದರಲ್ಲಿ ಇದು ಮೈಕ್, ಇದು ಕಾಲರ್ ಮೈಕ್, ವೆಬ್ ಕ್ಯಾಮರಾ, ಹಾಟ್ಸ್ಪಾಟ್, ಬ್ಲೂಟೂತ್ ಸ್ಪೀಕರ್, ಮತ್ತೆ ಹಾರ್ಡ್ ಡಿಸ್ಕ್, ಮೆಮರಿ ಕಾರ್ಡ್ಸ್, ಏನೇನು ಯಾವ ತರ ಇದು ಮೊಬೈಲ್ ಗೆ ಗ್ಯಾಜೆಟ್ಸ್ ರಿಕ್ವೈರ್ಮೆಂಟ್ ಇದೆ ಅದೆಲ್ಲ ನಮ್ಮ ಸಿಗುತ್ತೆ. A to Z. ಓಕೆ ಓಕೆ ಸರ್, ಇದು ಮಿಷಿನ್ ಬಂದ್ಬಿಟ್ಟು ಸ್ಕ್ರೀನ್ ಗಾರ್ಡ್ ಕಟಿಂಗ್ ಮಿಷಿನ್. ಇದು ಕಸ್ಟಮರ್ ಗೆ ಯಾವ್ದು ಇವತ್ತು ಸಿಗಲ್ಲ, ಯಾವ ಮಾಡೆಲ್ ಸಿಗ್ತಾ ಇಲ್ಲ. ನಾರ್ಮಲ್ ಫ್ಲೆಕ್ಸಿಬಲ್ ಸ್ಕ್ರೀನ್ ಗಾರ್ಡ್ ಕಸ್ಟಮರ್ ಬೇಕಂದ್ರೆ ಬಿಸಿ ಕಟ್ ಮಾಡಿ ನಾವು ಹಾಕೊಡ್ತೀವಿ. ಯಾಕಂದ್ರೆ ಜಸ್ಟ್ ಇದನ್ನ ಮಾಡೆಲ್ ಸರ್ಚ್ ಮಾಡ್ಬಿಟ್ಟು ಮಾಡೆಲ್ ಟೈಪ್ ಮಾಡ್ತೀವಿ. ಟೈಪ್ ಮಾಡ್ಬಿಟ್ಟು ನಾವು ಇಲ್ಲಿ ಕಟಿಂಗ್ ಕೊಟ್ರೆ ಈ ಮಿಷಿನ್ ಇದಲ್ವಾ, ಯಾವ ಕಸ್ಟಮರ್ ಗೆ ಯಾವ ಮಾಡೆಲ್ ಬೇಕು ಆ ಮಾಡೆಲ್ ತಗೊಂಡ್ಬಂದು ನಾವು ಹೊರಗಡೆ ಯಾವುದೇ ಮೊಬೈಲ್ ಗೆ ಸಿಗದೆ ಹೋದ್ರೆ ಒಂದು ಅಬ್ರಾಡ್ ಮಾಡೆಲ್ ಗೆ ಇಲ್ಲಿ ಅವೈಲೇಬಲ್ ಸಿಗಲ್ಲ, ಸಿಗಲ್ಲ. ಆ ಮಾಡೆಲ್ ಗೆಲ್ಲಾನು ನಾರ್ಮಲ್ ಬೇಸಿಕ್ ಮಾಡೆಲ್ ಇಂದಾನು ಯಾವ ಸ್ಮಾರ್ಟ್ ಫೋನ್ ಎಲ್ಲಾನು ನಮ್ಮ ಹತ್ರ ಇದೆ. ಯಾವುದೇ ಮೊಬೈಲ್ ಸಿಗಲ್ಲ, ಸ್ಕ್ರೀನ್ ಗಾರ್ಡ್ ಅಂದ್ರೆ ಇಲ್ಲಿ ತಗೊಂಡ್ಬಂದ್ರೆ ಸಿಗುತ್ತೆ. ಕಾರ್ ಸ್ಕ್ರೀನ್ ಗಾರ್ಡ್, ಕಾರ್ ಗೆ ಸ್ಕ್ರೀನ್ ಬೇಕಂದ್ರೆ ಅದಕ್ಕೂ ಇದೆ. ಟ್ಯಾಬ್ಲೆಟ್ಸ್ ಗೆ, ಲ್ಯಾಪ್ಟಾಪ್ ಗೆ, A to Z. ಇವಾಗ ಸುಮಾರು ಎಲೆಕ್ಟ್ರಿಕಲ್ ಸ್ಕೂಟರ್ ಬರ್ತಾ ಇದೆ, ಎತ್ತರು ಮತ್ತೆ ಈ iQube ಎಲ್ಲ ಬರ್ತದಲ್ಲ, ಆ ಎಲ್ಲಾ ಸ್ಕ್ರೀನ್ ಸಹ ಇದೆ ಈ ಮಿಷನ್ ಕಟಿಂಗ್ ಮಾಡ್ಬಿಟ್ಟು ಹಾಕೊಡ್ಬಹುದು. ಓಕೆ, ಚೀಪ್ ರೇಟ್ ಅಲ್ಲಿ 350-400 ರೂಪೀಸ್ ರೇಂಜ್. ಓಕೆ, ವಿತ್ ಇನ್ 500 ರೂಪೀಸ್ ಅಲ್ಲಿ ಕಾರ್ಗೂ ಸ್ಕೂಟಿಗೆ ಎಲ್ಲ ನಾವು ಹಾಕೊಡ್ತೀವಿ. ಓಕೆ ಸರ್, ಎಲ್ಲರಿಗೂ ನಮಸ್ತೆ. ನಮಸ್ತೆ ಸರ್. ಸರ್, ನಿಮ್ಮ ಶಾಪ್ ಅಲ್ಲಿ ಕಂಪ್ಲೀಟ್ ನಮ್ ಕಸ್ಟಮರ್ ಯಾರಾದ್ರೂ ಬಂದ್ರೆ ಏನೇನ್ ಅವೈಲೇಬಲ್ ಇದೆ ಅಂತ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಟ್ಬಿಡಿ, ಏನೇನ್ ಸರ್ವಿಸ್ ಕೂಡ ಇದೆ ಅಂತ ಹೇಳ್ಬಿಡಿ. ನಮ್ಮ ಶಾಪ್ ಅಲ್ಲಿ ಮೇನ್ ಬಂದು ಮೊಬೈಲ್ ಸರ್ವಿಸ್, ಓಕೆ, ಆಲ್ ಟೈಪ್ ಆಫ್ ಆಕ್ಸರೀಸ್, ಕಂಪ್ಲೀಟ್ ಎಲ್ಲ ಆಕ್ಸರೀಸ್ ಸಿಗುತ್ತೆ. ಓಕೆ ಸರ್, ಶಾಪ್ ಎಷ್ಟು ವರ್ಷದಿಂದ ಮೇಂಟೈನ್ ಮಾಡ್ಕೊಂಡ್ ಬರ್ತಿದ್ರೆ ಮತ್ತೆ ಕಸ್ಟಮರ್ ಎಷ್ಟು ಜೆನ್ಯೂನ್ ಆಗಿದೆ? ನಮ್ ಶಾಪ್ ಬಂದು 2003 ಇಂದ ಇದೆ. ಓಕೆ, 20 ವರ್ಷ ಆಯ್ತು. ಮೇನ್ ಬಂದು ಸರ್ವಿಸ್ ಮಾಡೋದು ಆಕ್ಸರೀಸ್ ಇದೆ. ಇವಾಗ ರೀಸೆಂಟ್ ಆಗಿ ನಾವು ಯೂಸ್ಡ್ ಫೋನ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಓಕೆ, ಜಾಸ್ತಿ ಕಸ್ಟಮರ್ಸ್ ವಾಕಿನ್ಸ್ ಆಗ್ತಾ ಇದೆ. ಹೌದೌದು, ಜಾಸ್ತಿ ಆಗಿದೆ ಇವಾಗ. ಮತ್ತೆ ನಮ್ಗೆ ಬಂದು ಮೇನ್ 90% ನಮ್ದು ಪರ್ಮನೆಂಟ್ ಕಸ್ಟಮರ್. ಇವಾಗ ಯೂಸ್ಡ್ ಮೊಬೈಲ್ ಸ್ಟಾರ್ಟ್ ಮಾಡಿದೆಯಲ್ಲ, ಅದರಿಂದ ಹೊಸ ಕಸ್ಟಮರ್ ಬರ್ಲಿ ಅಂತ ಒಂದು ಈ ತರ ಬ್ಲಾಗ್ ಮಾಡಿ ಸ್ಟಾರ್ಟ್ ಮಾಡಿದೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.